ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್ ಸರ್ ಯಾರು? ಚಲಪತಿ ಅಂದ್ರೆ ನೀವೇನಾ? ಹೌದು, ನಾನೇ. ಆದ್ರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಇವರು ಕರ್ಣ ಅಂತ. ನಮಸ್ತೆ ಸರ್. ಇವರು ಸರಯು. ನನ್ನ ಹೆಸರು ರಂಗಣ್ಣ, ಆಶ್ರಮದ ಮ್ಯಾನೇಜರು. ನಿಮ್ಮ ಮಗ ರಾಕೇಶ ನಮ್ಮ ಆಶ್ರಮದಲ್ಲೇ ಓದಿ ಬೆಳೆದಿದ್ದು. ಸರಿ, ಈಗೇನಾಗಬೇಕಾಗಿತ್ತು? ನಮಗೆ ರಾಕೇಶನ ಬಗ್ಗೆ ಕೆಲವು ಮಾಹಿತಿ ಬೇಕಾಗಿತ್ತು. ನೋಡಿ, ನಂಗೆ ರಾಕೇಶ ಯಾರು ಅಂತ ಗೊತ್ತಿಲ್ಲ. ಅವನ ಬಗ್ಗೆ ನನ್ನನ್ನೇನು ಕೇಳಬೇಡಿ. ಇಲ್ಲಿಂದ ಹೊರಟೋಗಿ ಪ್ಲೀಸ್. ಸರ್, ದಯವಿಟ್ಟು ಹಾಗೆ ಹೇಳಿಬಿಡಿ ಸರ್. ನಿಮಗೋಸ್ಕರ ತುಂಬ ದಿವಸದಿಂದ ಕಾಯ್ತಾ ಇದ್ವಿ. ನಿಮ್ಮಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕಾಗಿದೆ. ನೋಡಿ, ಅದೇನೇ ಇರಲಿ, ನಾನೀಗ ಯಾವುದನ್ನೂ ಹೇಳೋ ಪರಿಸ್ಥಿತಿಲಿ ಇಲ್ಲ. ನನಗೆ ಈ ಜೀವನನೇ ಬೇಡ ಅನ್ನಿಸ್ಬಿಟ್ಟಿದೆ. ಹೇಗೋ ನೆಮ್ಮದಿಯಾಗಿ ಕಾಲ ಕಳೀತಾ ಇದ್ದೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ಮಾವ, ನೀವಿವಾಗ ನಮಗ್ ಸಹಾಯ ಮಾಡಿಲ್ಲ ಅಂದ್ರೆ ತುಂಬಾ ದೊಡ್ಡ ಅನಾಹುತನೇ ನಡೆದೋಗುತ್ತೆ. ನನ್ಗೆ ಕಮ್ಮ ನೀನ್ ಮಾವ ಅಂತ ಕರಿತಾ ಇದೀಯಾ? ನಿನಗೂ ನನಗೂ ಏನ್ ಸಂಬಂಧ? ಚಲಪತಿ ಅವರೇ, ಈಕೆ ರಾಕೇಶನ್ ಹೆಂಡತಿ, ನಿಮ್ಮ ಮನೆ ಸೊಸೆ. ನೋಡಿ, ರಾಕೇಶನ್ಗೆ ನಾನು ಅಪ್ಪನೇ ಅಲ್ಲ ಅಂದಮೇಲೆ ನನಗೆ ಯಾವ ಸೊಸೆನೂ ಇಲ್ಲ, ನನಗೆ ಯಾವ ಸಂಬಂಧನೂ ಬೇಕಾಗೂ ಇಲ್ಲ. ಮಾವ, ರಾಕೇಶ್ ನನಗೆ ತುಂಬಾ ಮೋಸ ಮಾಡಿದ್ದಾನೆ. ನಮ್ಮ ತಂದೆನ ಕಿಡ್ನಾಪ್ ಮಾಡಿಟ್ಕೊಂಡಿದ್ದಾನೆ. ಅವ್ರ ಜೀವ ಇವಾಗ ಅಪಾಯದಲ್ಲಿದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಸಂಬಂಧಕ್ಕೆ ಬೆಲೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದ್ ಹೆಣ್ಣಿಗೆ ಅನ್ಯಾಯ ಆಗೋದನ್ನ ತಡಿಬೇಕು. ನಾವಿವಾಗ ನಿಮ್ನೆ ನಂಬ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ. ಸರ್, ರಾಕೇಶ ಈಕೆಗೆ ಮಾತ್ರ ಅನ್ಯಾಯ ಮಾಡಿಲ್ಲ. ಅವನು ನಮ್ಮ ತಾತನಿಗೆ, ನಮ್ಮ ವಂಶಕ್ಕೆ, ಅಷ್ಟೇ ಯಾಕೆ ನಮ್ಮನ್ನೇ ನಂಬ್ಕೊಂಡಿರೋ ನಮ್ಮ ಇಡೀ ಊರಿಗೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದಾನೆ. ನಿಮ್ಮ ಮಗನ ಜೊತೆ ನಿಮ್ಮ ಸಂಬಂಧ ಹೇಗಿದೆಯೋ ನನಗೆ ಗೊತ್ತಿಲ್ಲ ಸರ್. ಆದರೆ ಅವನು ಈಗಾಗಲೇ ಸಾಕಷ್ಟು ಅಪಾಯದ ಕೆಲಸ ಮಾಡಿಬಿಟ್ಟಿದ್ದಾನೆ. ಅವನನ್ನು ಈಗ ತಡಿಲಿಲ್ಲ ಅಂತಂದರೆ ದೊಡ್ಡ ಅನಾಹುತನೇ ಆಗ್ಬಿಡುತ್ತೆ. ನಿಮ್ಮ ಮಗನ ಬಗ್ಗೆ ನಿಮಗೆಷ್ಟು ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಅವನು ಮನುಷ್ಯನ ರೂಪದಲ್ಲಿರೋ ಒಂದು ವಿಷದ ಸರ್ಪ. ನನ್ನ ಮಗಳಿಗೆ ಇನ್ಮುಂದೆ ಮೋಸ ಮಾಡಲ್ಲ ತಾನೆ? ನಿಮ್ಮ ಮಗಳ ಮೇಲಿನ ಪ್ರೀತಿ ಮಾತ್ರ ನಿಜ ಸರ್. ಇವನು ಖುದ್ದಾಗಿ ಸ್ಟೇಷನ್ಗೆ ಬಂದು ಸೂರ್ಯ ವಂಶದ ಮೊಮ್ಮಗ ಸೂರ್ಯ ನಾನೇ ಅಂತ ಹೇಳಿದಾನೆ. ಇಲ್ಲಿ ನಿಂತಿರೋನು ಈ ಮನೆ ಮೊಮ್ಮಗ ಸೂರ್ಯ ಅಲ್ಲ, ನಾನೇ ಇವನನ್ನ ಕರ್ಕೊಂಡು ಬಂದಿದ್ದು. ನೀನ್ಯಾಕೋ ಆಚೆ ಬರ್ಬೇಕು? ಅದು ನಿನ್ ಮನೆ. ಅಲ್ಲಿರೋರೆಲ್ಲ ನಿನ್ ಸ್ವಂತದವರು. ನೀನು ಆ ವಂಶದ ಕುಡಿ. ಪ್ರೀತಿಸಿದ ಹುಡುಗಿನೂ ಸಿಕ್ಕಿದ್ಲು, ಇವಾಗ ಆಸ್ತಿನೂ ಸಿಗ್ತಾ ಇದೆ. ಇದೆಲ್ಲ ನಿಮ್ ದಯೆ, ನಿಮ್ ಕರುಣೆ, ನಿಮ್ ಭಿಕ್ಷೆ ಮಾವ. ಇಲ್ಲಿ ಒಂದು ಕೋಲಾ ಫ್ಯಾಕ್ಟರಿ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಪ್ರಾಜೆಕ್ಟ್ನ ಸಕ್ಸಸ್ ಮಾಡಿದ್ದೆ ಆದ್ರೆ ತಲಾ ಒಬ್ಬೊಬ್ಬರಿಗೆ 800 ಕೋಟಿ ಬರುತ್ತೆ. ಅವರು ಮುಂಬೈಗೂ ಹೋಗಿಲ್ಲ, ದುಬೈಗೂ ಹೋಗಿಲ್ಲ. ಅವ್ರನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ರು. ನಿಜ ಹೇಳು, ನಮ್ಮಪ್ಪ ಎಲ್ಲಿದ್ದಾರೆ?
ನಿಮ್ಮಪ್ಪ ಏನೇನ್ ಸ್ಕೆಚ್ಚು ಸ್ಕೀಮ್ಗಳು ಹಾಕಿದ್ದ ಗೊತ್ತಾ? ಇಡೀ ಆಸ್ತಿನ ನಿನ್ನ ಹೆಸ್ರಿಗೆ ಬರ್ದಿಟ್ಟಿದ್ದ. ಕೆಲಸ ಆಗೋವರೆಗೂ ನೀನೇನಾದ್ರೂ ಕಿಮಕ್ ಅಂದ್ಯೋ, ಲೈಫ್ ಲಾಂಗ್ ನಿಮ್ಮಪ್ಪ ನಿನ್ನ ಕೈಗೆ ಸಿಗೋದೇ ಇಲ್ಲ. ಹೇಳಿ ಸರ್, ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ನಾವು ನಿಮ್ಮನ್ನು ಹುಡ್ಕೊಂಡು ಬಂದಿರೋದು. ನಮ್ಮೆಲ್ಲರ ಸಮಸ್ಯೆಗೆ ಪರಿಹಾರ ಅಂತ ಇರೋದು ನೀವು ಒಬ್ಬರೇ. ನೀವು ಸಾಕ್ಷಿಯಾಗಿ ಬಂದರೆ ಒಂದು ಹೆಣ್ಣಿನ ಜೀವ ಮಾತ್ರ ಉಳಿಯಲ್ಲ ಸರ್, ಒಂದು ಮನೆತನ ಉಳಿಯುತ್ತೆ, ಒಂದು ಊರೇ ಉಳಿಯುತ್ತೆ. ಛೇ, ಅಯ್ಯಯ್ಯೋ, ಯಾಕಾದ್ರೂ ಭಗವಂತ ಈ ಕಿರಾತಕನಂತ ಮಗನ್ ನನ್ನ ಕೊಟ್ಬಿಟ್ನೋ? ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ? ಅವನಿಂದ ಎಷ್ಟು ದೂರ ಹೋಗಿ ಬದುಕಬೇಕು ಅಂದ್ರೂ ಆಗ್ತಾ ಇಲ್ವೇ? ಮಾಡಿದ ಪಾಪ ನೆರಳಿನಂಗೆ ಕಾಡ್ತಾನೇ ಇದೆ.